ಶಿವ ಪಾರ್ವತಿಯ ಮದುವೆಗೆ ಒಪ್ಪದೆ ಹಠವಿಡಿದು ಕೂತಿದ್ದು ಸ್ವತಃ ಪಾರ್ವತಿಯ ತಾಯಿ. ಹಾಗಾದ್ರೆ ಶಿವ ಪಾರ್ವತಿಯ ಮದುವೆ ಆಗಿದ್ದೇಗೆ ಹೇಳ್ತೀನಿ ಕೇಳಿ. ತಾರಕಾಸುರನ ಸಂಹಾರಕ್ಕೆ ಶಿವ ಶಕ್ತಿ ಒಂದಾಗಲೇಬೇಕಿತ್ತು. ಅದಕ್ಕಾಗಿಯೇ ಸತಿಯು ಪರ್ವತಗಳ ರಾಜ ಹಿಮವಂತ ಮತ್ತು ಯೋಗಿನಿಯಾದ ಮೇನಾದೇವಿಗೆ ಪಾರ್ವತಿಯ ಹೆಸರಿನಲ್ಲಿ ಮಗಳಾಗಿ ಜನಿಸಿದ್ರು. ಶಿವನನ್ನ ಮದುವೆಯಾಗಲು ಪಾರ್ವತಿ 3000 ವರ್ಷಗಳ ಕಠಿಣ ತಪಸ್ಸು ಮಾಡಿ ತಪೋಶಕ್ತಿ ಪಡೆದುಕೊಳ್ತಾರೆ. ಸ್ವತಃ ಶಿವನೇ ಮಾರುವೇಷದಲ್ಲಿ ಪರೀಕ್ಷಿಸಿದ್ರೂ ಸಹ ಪಾರ್ವತಿಯ ದೃಢ ಸಂಕಲ್ಪ ಶಿವನನ್ನೇ ವರಿಸೋದಾಗಿತ್ತು. ಕಡೆಗೆ ಶಿವ ಪಾರ್ವತಿಯ ಆತ್ಮಗಳ ಮೇಲನವಾಗಿ ಪಾರ್ವತಿ ತನ್ನ ತಂದೆ ತಾಯಿಗೆ ವಿಷಯ ತಿಳಿಸ್ತಾರೆ. ಹಿಮವಂತ ಮತ್ತು ಮೀನಾದೇವಿಗೆ ಪಾರ್ವತಿ ಯಾರೆಂದು ಮೊದಲೇ ತಿಳಿದಿದ್ರಿಂದಲೇ ಸಂತೋಷದಿಂದ ಒಪ್ಪಿಕೊಂಡು ಅದ್ದೂರಿಯಾಗಿ ಮದುವೆಗೆ ತಯಾರಿ ಮಾಡಲು ಶುರು ಮಾಡ್ತಾರೆ. ವಧುವಾದ ಪಾರ್ವತಿಯ ಮನೆಗೆ ವರನಾಗಿ ಶಿವ ಬರುವ ಸಮಯವದು. ಆದ್ರೆ ಮೈಯೆಲ್ಲ ಬೂದಿ ಬಳ್ಕೊಂಡು ಸರ್ಪಗಳ ಸುತ್ತಕೊಂಡು ಮನುಷ್ಯ ರೂಪವೇ ಅಲ್ಲದ ಭೂತ ಗಣಗಳ ಜೊತೆಗೆ 5 ತಲೆಗಳ ಹೊತ್ತು ತ್ರಿಶೂಲ ಡಮರು ಹಿಡಿದು ಭಿಕ್ಷುಕನ ವೇಷಧಾರಿಯಾಗಿ ಶಿವ ಬಂದಿದ್ರು. ಮೇನಾದೇವಿ ಶಿವನ ಈ ರೂಪದಿಂದಲೇ ಮೂರ್ಛೆ ಬಿದ್ದು ಹೋಗ್ತಾಳೆ. ಅದೇ ಸಮಯಕ್ಕೆ ಗಂಗಾ ಸ್ನಾನದಿಂದ ಬಂದ ಹಿಮವಂತ ಶಿವನನ್ನ ಗುರುತಿಸದೆ ಆತನೂ ಸಹ ಭಿಕ್ಷುಕನಂತಿದ್ದ ಶಿವನನ್ನ ಆಚೆ ದಬ್ಬಲು ತನ್ನ ಸೇವಕರಿಗೆ ತಿಳಿಸಿದ್ದ. ಅಷ್ಟರಲ್ಲೇ ಶಿವ ತನ್ನ ಮಾಯೆಯ ಆಟ ಶುರು ಮಾಡಿ ಅದೃಶ್ಯರಾಗಿದ್ರು. ನಂತರ ಹಿಮವಂತನನ್ನ ಒಪ್ಪಿಸಲು ಸಪ್ತ ಋಷಿಗಳು ಮತ್ತು ಮೇನಾದೇವಿಯನ್ನ ಒಪ್ಪಿಸಲೆಂದೇ ವಸಿಷ್ಠರ ಪತ್ನಿ ಅರುಂಧತಿ ಅವರ ನಗರಕ್ಕೆ ಬರ್ತಾರೆ. ಹಲವು ದಿನಗಳ ಕಾಲ ಶಿವನ ಮಾಯೆಗಳ ಬಗ್ಗೆ ತಿಳಿಸುತ್ತಾ ಮತ್ತೊಮ್ಮೆ ಸತಿಯ ಪುನರ್ಜನ್ಮವಾದ ಪಾರ್ವತಿಯ ಮದುವೆ ಶಿವನೊಂದಿಗೆ ಆಗಲೇಬೇಕೆಂದು ಹಠವಿಡಿದು ಕೂತಿದ್ದ ಮೇನಾದೇವಿಗೆ ಅರ್ಥ ಮಾಡಿಸ್ತಾರೆ. ಕಡೆಗೆ ಸಪ್ತ ಋಷಿಗಳ ಮಹತ್ ಕಾರ್ಯದಿಂದ ಶಿವ ಪಾರ್ವತಿಯ ಮದುವೆ ನಡೆದೆದ್ದು ಮತ್ತು ಕಾರ್ತಿಕೇಯನ ಜನನ ಹಾಗೂ ತಾರಕಾಸುರನ ಸಂಹಾರಗಳೇ ಬೇರೊಂದು ಕತೆ.